ನನ್ನ ಕಾಲಿಗೆ ಈ ಥರ ಆಗ್ತದಂತ ನಾ ಅಂದ್ಕೊಂಡೇ ಇದ್ದಿರಲ್ರಿ. ಯಾಕೆ ಹಿಂಗಾಯ್ತು, ಎದ್ರ ಸಂಬಂಧ ಏನಾಯಿತು, ಏನಾಗಿ ಈ ಥರ ರಕ್ತ ಬರಾಕತ್ತೈತಿ ಅನ್ನೋದನ್ನು ಹೇಳ್ತೀನಿ. ಬರ್ರಿ, ಒಂದು ಸಣ್ಣ ಕತೆ ಆದರೂ ಅದರಲ್ಲಿ ಸುಂದರವಾದ ದೃಶ್ಯಗಳನ್ನು ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಮನೆಗೆ ಹಬ್ಬ ಸ್ಟಾರ್ಟ್ ಆಗಿತ್ತು. ಸೊ ಹಬ್ಬ ಅಂತಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು, ಎಲ್ಲರೂ ಕರೆಸ್ತಾರ, ಅಡುಗೆ ರಾತ್ರಿ ಎಚ್ಚರ ಇರೋದು, ಅಡುಗೆ ಮಾಡೋದು ಈ ಥರ ಇರುತ್ತಲ್ಲ. ಸೊ ಹಾಗೆ ನಮ್ಮ ಮನೆಯಾಗ ಇವತ್ತು ಹಬ್ಬ ರೀ. ಅದು ಯಾವ ಹಬ್ಬ ಅಂತಂದ್ರೆ DSS ಗುರುಗಳನ್ನ ಭೇಟಿ ಆಗೋದು ಹಬ್ಬ ರೀ. ಅವ್ರನ್ನ ಹೋಗಿ ಭೇಟಿ ಆಗಬೇಕು ಅನ್ನೋ ಸಂಬಂಧ ಎಲ್ಲರೂ ಬಂದಿದ್ರು. ನಮ್ಮ ಅಕ್ಕ, ಸಣ್ಣ ಅಕ್ಕ ಎಲ್ಲರೂ ಮನೆಗೆ ಬಂದಿದ್ರು. ಇದು ಅವತ್ತು ಹೋಗಿ ಹಿಂದಿನ ದೃಶ್ಯಾವಳಿ. ಯಾಕಂದ್ರೆ ಎಲ್ಲರೂ ರಾತ್ರಿ ಅಡುಗೆ ಮಾಡೋಕೆ ರೆಡಿ ಆಗಿ ಕೂತ್ಬಿಟ್ಟಿದ್ರು. ಹಂಗೆ ನಮ್ಮ ಸಣ್ಣ ಚಿಂಟಾನಿ ಮರಿಗಳು ಎಲ್ಲರೂ ಏನು ಮಾಡಿದ್ರು, ಜೂಜು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ರೀ. ಅವ್ರಿಗೆ ಯಾಕಂದ್ರೆ ಟೈಮ್ ಭಾಳ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಒಂದ ಕಡೆ ಆ ಕಡೆ ಈ ಕಡೆ ಎದ್ವಾ ತದ್ವಾ ಎಲ್ಲನೂ ಗಪ್ ಮಲ್ಕೊಂಡ್ಬಿಟ್ಟಿದ್ರು ನಮ್ಮ ಮನ್ಯಾಗಂತರು. ಈ ಏನದಾರಲ್ಲ ಇವರು ಪುಟಾಣಿ ದೇವ್ರುಗಳು, ಇವ್ರು ಮಲ್ಕೊಂಡ್ರಂತ ಮನೆ ಶಾಂತ ಇರ್ತೈತ್ರಿ. ಅವಾಗ ಎಲ್ಲ ಕೆಲಸ ಮಾಡೋಕೆ ಈಸಿ ಆಗ್ತೈತ್ರಿ. ಸೊ ಅವ್ರು ಮಲ್ಕೊಂಡಾರಂತ ಭಾಳ ಖುಷಿ ಆಯ್ತು ಎಲ್ಲರಿಗೆ. ಜಲ್ದಿನ ಮಲ್ಕೊಂಡು ಅಂತಂದ ಎಲ್ಲರೂ ಫಟ 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 ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ಎಲ್ಲ ಹಂಗೋ ಹಿಂಗೋ ಏನೇನು ಆಗ್ತೈತಿ, ನಮ್ಮ ಕೈಯಾಗ ಏನೇನು ಸಾಧ್ಯ ಆಗ್ತೈತೋ ಅಲ್ಲಿ ಬಂದಂಥ ಭಕ್ತಾದಿಗಳಾಯಿತು, ಅಲ್ಲಿ ಯಾರು ಅವ್ರ ಜೊತೆ ಪಾದಯಾತ್ರೆ ಮಾಡ್ತಿದ್ದಾರೋ ಅವ್ರಿಗೆ ಎಲ್ಲರಿಗೂ ಅಡುಗೆ ಸಾಲ್ಬೇಕು ಅನ್ನೋದು ಒಂದು ಮನಸ್ಸಿನಾಗಿತ್ತು. ಹಾಗಾಗಿ ನಮ್ಮ ಕೈಲಿ ಆದಷ್ಟು ನಾವು ಯಾರಿಗೂ ಕಮ್ಮಿ ಬೀಳಬಾರ್ದು ಅನ್ನೋ ಥರನ ನಾವು ಅಡುಗೆ ಮಾಡ್ಕೊಂಡಿದ್ವಿ. ಅಡುಗೆ ಮಾಡಿ ಮಲ್ಕೊಂಡವ್ರಿಗಂತೂ ಮತ್ತು 3 ಗಂಟೆ ಅನ್ಗೂಡ ಎಚ್ಚರ ಮಾಡಿದ್ರೆ. ಎಚ್ಚರ ಮಾಡಿ ಉಳ್ಕಿದ ಬಾಕಿ ಏನೇನು ಉಳ್ದೈತಿ, ಸಾರ ಅದು ಏನೇನು ಐತಲ್ಲ ಅದಕ್ಕೆಲ್ಲ ಒಗ್ಗರಣೆ ಕೊಟ್ಟ ಮಾಡಿ ರೆಡಿ ಆಗಕತ್ತೀವಿ ರೀ. ಒಬ್ಬೊಬ್ರು ರೆಡಿ ಆಗಕತ್ತೀವಿ. ಸೊ ಗಾಡಿ ಅಂತರೂ 4 ಗಂಟೆ ಅಂತರೂ ಹೇಳಿದ್ರು. 4 ಗಂಟೆಗೆ ಹೋಗಕ್ಕಾಗತ್ತೇನ್ರಿ, ಯಾಕಂದ್ರೆ ನಮ್ಮ ಮನ್ಯಾಗ ಸಣ್ಣ ಸಣ್ಣ ದೇವ್ರುಗಳದಾವ. ಅವು ಎದ್ದು ಅವಕ್ಕೆ ಜಳಕ ಅದು ಎಲ್ಲ ಹಾಕಿ ಮಾಡಿ ಹೊಡೆದನ ಟೈಮ್ ಅಂತೂ ಹಂಗೆ ಓಡಾಕತ್ತೈತ್ರಿ. ಟೈಮ್ 6 ಬತ್ರಿ, ಗಾಡಿ ಸ್ಟಾರ್ಟ್ ಆಯ್ತ್ರಿ. ಎಲ್ಲರೂ ಒಳಗೆ ಕುಂತೀವಿ. ಈ ಸಣ್ಣ ಮಕ್ಕಳನ್ನ ಜೋಕಾಲಿಗೆ ಹಾಕಿ ತೂಗಿದಂಗೆ ಹಾಕತ್ ನೋಡ್ರಿ. ಗಾಡಿ ಮೇಲೆ ಕೂತ್ರ ಎಷ್ಟ ನಿದ್ದೆ ಮಾಡಬಾರ್ದಂತಂದ್ರು ನಿದ್ರಾ ದೇವತೆ ನಮ್ಮ ಆವರಿಸಿ ಬಿಡ್ತಾಳ್ರಿ. DSS ಗುರುಗಳು ಮಂತ್ರಾಲಯ ನಿಯರ್ ಅದಾರ ಅನ್ನೋದ ಗೊತ್ತಾಯ್ತು. ನಾವು ತಡ ಇಲ್ದನ ನಾವು ಊರಿಂದ ಜಾಗ ಬಿಟ್ಟಿವಿ. ಸೊ ಅದಕ್ಕಾಗಿ ಏನು ಗೊತ್ತಿಲ್ಲ, ಇನ್ನು ಮಂತ್ರಾಲಯ ಮುಂದೆ 7 ಕಿಲೋಮೀಟ್ರ್ ಇತ್ತು. ಅಷ್ಟ್ರಾಗ ನಮ್ಮ ಗಾಡಿ ಎದುರಿಗೆ ನಮ್ಮ DSS ಗುರುಗಳ ಸಿಕ್ಬಿಟ್ರು ನಮಗೆ. ಸೊ ಗಾಡಿ ಹೊಡೆಸ್ಕೊಂಡು ಅವ್ರ ಹಿಂದೆ ಬೆನ್ನು ಹತ್ತಿದ್ರು ನಮ್ಮ ಅಣ್ಣ ಮತ್ತು ನಮ್ಮವ್ವ. ನಾವು ಹಂಗೆ ಸಣ್ಣ ಹುಡುಗರಾಗ್ತಾವಂತಂದು ಇನ್ನು ಬಿಸಿಲು ಐತಿ ಭಾಳ, ಹೆಂಗೆ ಎತ್ಕೊಂಡು ಹೋಗ್ಬೇಕು ಅನ್ನೋ ಸಂಬಂಧ ನಾವು ಆ ಗಾಡಿ ಒಳಗೆ ಕುಂತಿದ್ವಿ ರೀ. ಯಪ್ಪ ಅದೇನು ಕಡಕ್ ಬಿಸಿಲ್ರಿ ಯಪ್ಪ. ಅಷ್ಟ್ರಾಗ ಇವ್ರ ಏನು ಚಪ್ಪಲಿ ಇರ್ಲಾರ್ದನ ಇಷ್ಟು ಉರು ಬಿಸಿಲಾಗ ಅದು ಟಾರ್ ರೋಡ್ನ್ಯಾಗ ಹೋಗ್ತಿರ್ತಾರೋ DSS ಗುರುಗಳು. ಅವ್ರು ನೋಡಿದ್ರೆ ನಮ್ಗೊಂಥರ ಮೈ ಜುಮ್ ಅನಿಸ್ತೈತಿ. ಅಷ್ಟು ಬಿಸಿಲು ಐತ್ರಿ, ಅಷ್ಟು ಕಾಲು ಸುಡ್ತಾವ. ಸೊ ಅಷ್ಟು ಬಿಸಿಲಾಗೂ ಅವ್ರು ನಡೆಯಾಕತ್ತಿದ್ದು ನೋಡಿದ್ರೆ ನಮಗೆಲ್ಲ ಏನಪ್ಪ ಇವ್ರು ಹಿಂಗೆ ನಡೀತಾರೆ, ಇವ್ರ ಕಾಲಿಗೆ ಏನು ಆಗೋಂಗಿಲ್ಲನ ಅನ್ನಿಸ್ಬಿಡ್ತೈತಿ. ನಮ್ಮ ಅಣ್ಣನೂ ಅವ್ರ ಜೊತೆ ಹೆಜ್ಜೆ ಹಾಕಿದ. ಬಟ್ ಅವಂಗೆ ಯಾವ ಥರ ಫೀಲ್ ಆಯ್ತಂತಂದ್ರೆ ನೀವ ನೋಡ್ಬಿಡ್ರಿ. ಗುರುಗಳು ಅವ್ನಿಗೆ ಹೋಗ್ನಿ ಅಂತಂದು ಕಳಿಸಿದ ಮೇಲೆ ಮುಗಿದು ಹೋಯ್ತು. ಓಡ್ಕೊಂತ ಬಂದ ನಿಂತು ಬಿಟ್ಟವ. ಇಷ್ಟು ಬಿಸಿಲೈತಿ, ಕಾಲು ಸುಡಾಗತ್ತಾವಪ್ಪ, ಬೆಂಕಿ ಒಳಗೆ ಕಾಲು ಇಟ್ಟಂಗೆ ಆಗತೈತಿ. ಇಷ್ಟು ದೂರದಿಂದ ಅವ್ರು ನಡ್ಕೊತ ಬಂದಾರ. ಬರೀ ನಾವು 1-2 ಹೆಜ್ಜೆ ಹಾಕಿದಾಗ ನನ್ನ ಕಾಲು ಈ ಥರ ಆಯ್ತಲ್ಲ ಅಂತಂದ. ಇದೆಲ್ಲ ಆಯಿತು. ಆಮೇಲೆ ಗುರುಗಳು ನಮ್ಮನ್ನೂ ಕೈ ಮಾಡಿ ಕರೆದ್ರು, ಬರ್ರಿ ನೀವು ಅಂತಂದ. ಆಮೇಲೆ ಅವ್ರ ಹಿಂದೆ ನಾವು ಪಾದಯಾತ್ರೆ ಮಾಡಕತ್ವಿ. ಚಪ್ಪಲಿ ಹಾಕೋಬಾರ್ದು, ಚಪ್ಪಲಿ ಹಾಕೋಲಾರ್ದು ನಾವು ಏನು ಮಾಡಿದ್ವಿ, ಪಾದಯಾತ್ರೆ ಮಾಡತ್ವಿ. ಎಲ್ಲರೂ ಚಪ್ಪಲಿ ಹಾಕೊಂಡಿದ್ರೆ ನಾವು ಬೂಟ ಮತ್ತು ಸಾಕ್ಸ್ ಹಾಕೊಂಡ್ರಿಂದ ನಾ ಏನು ಮಾಡಿದ್ವಿ, ಬೂಟ ಸಾಕ್ಸ್ ಎಲ್ಲ ತೆಗೆದಿಟ್ಟು ಆಮೇಲೆ ನನ್ನ ಬರಿಗಲ್ಲಿ ನಡೆಯಾಕತ್ತೀನಿ. ಅಷ್ಟೇ ಅಲ್ದನ ನಾ ಒಬ್ಳ ಅಲ್ಲದನ ನನ್ನ ಮಗನನ್ನು ಅಂದ್ರೆ ನನ್ನ ಪಿಲ್ಲೂ ಎತ್ಕೊಂಡು ನಾನು ಪಾದಯಾತ್ರೆ ಮಾಡಾಕತ್ತೀನಿ. ಅಷ್ಟು ಬಿಸಿಲು ರೀ ಅಪ್ಪ, ಭಾಳ ಕೆಟ್ಟ ಬಿಸಿಲು. ರೋಡ್ ಅಂತೂ ಈ ಥರ ಕಾದಿದಂದ್ರೆ ಈ ಬಿಸಿ ಹಂಚಿ ಒಳಗೆ ಹೆಂಗೆ ನೀರು ಹಾಕಿರೋ ಚರ್ರ ಅಂತೈತಲ್ಲ ಆ ಥರ ಆಗತ್ತಿದ್ದು. ಕಾಲು ಒಂದೊಂದು ಹೆಜ್ಜೆನೂ ಸದಾ ಆ ಥರ ಫೀಲ್ ಆಗತ್ತಿತ್ತು ನನಗಂತೂ. ಯಾಕಂದ್ರೆ ಫುಲ್ ಕಾಲು ನಾನು ಬೂಟ್ ಹಾಕೊಂಡು ಮೆತ್ತಗಾಗ್ಬಿಟ್ಟಿದ್ದು. ಇದೇನು ಬಿಸಿ ರೋಡ್ನಾಗ ಇಟ್ಟಿದ್ದಿಲ್ಲ ನನ್ನ ಕಾಲಂತೂ ಯಾಕಾದರೂ ಬರಾಕತ್ತೀನೋ ಅನ್ನೋ ಥರನೂ ಫೀಲ್ನೂ ಆಯಿತು, ಯಾಕೆ ಬರಾಕತ್ತೀನಿ ಅನ್ನೋ ಥರ. ಆಮೇಲೆ ನಮ್ಮಮ್ಮ ನಮ್ಮ ಪಿಲ್ಲೂನ ಎತ್ಕೊಂಡ್ಮೇಲೆ ಒಂದು ಸ್ವಲ್ಪ ಹಗುರ ಅನಿಸಿದಂಗೆ ಆಯಿತು. ಒಂದು ಕಡೆ ರೋಡ್ ಸೈಡ್ ಕೂತು ನೋಡಿದ್ದು ನನ್ನ ಕಾಲ ಈ ಥರ ಆಗಿದ್ದು ಅಂತ ಮುಂದೆ ತೋರಿಸ್ತೀನಿ. ಬರೀ ಹೆಗಲ ಮೇಲೆ ಏನು ಕೈ ಹಾಕಿರಲ್ಲ ಅವ್ರು ನಮ್ಮವ್ವ ಮತ್ತು ನಮ್ಮ ವೈನಿ ನಮ್ಮ ಅಕ್ಕ ಮತ್ತು ಹಿಂಗೆ ಮನೆಯವ್ರು ಅದಾರು. ಅವ್ರ ಜೊತೆ ನಡ್ಕೋತಾ ಗುರುಗಳ ಜೊತೆ ಪಾದಯಾತ್ರೆ ಮಾಡ್ಕೋತ ಹೋಗತ್ರ. ಅವ್ರ ಕಡೆ ಎಷ್ಟು ದೂರ ಸಾಧ್ಯ ಆಗತ್ತೇನೋ ಅಷ್ಟು ದೂರ ಹೋದ್ರು. ಒಂದು ಮರದ ಅಂದ್ರೆ ಗಿಡದ ತಳಗೆ ನನಗೆ ಸಾಕಂತಂದು ಅವ್ರು ನಾ ಕೂತ್
ಬಿಟ್ನೆ ಅಲ್ಲೇ. ಆಮೇಲೆ ಹಿಂದಾಶ್ ನಮ್ಮ ಗಾಡಿ ಬಂತು, ಹಿಂದಾಶ್ ಅದ್ರಾಗ ನಾ ಹತ್ತೆ ಸೀದಾ ಮತ್ತು ಗುರುಗಳು ಎಲ್ಲೇ ನಿಲ್ಸ್ಯಾರಲ್ಲ ಸ್ಟಾಪ್ ಮಾಡಿದ್ರಲ್ಲ ಒಂದು ಗಿಡದ ತಳಗೆ ಎಲ್ಲರೂ ಊಟದ ವ್ಯವಸ್ಥೆ ಮಾಡೋಕೆ ರೆಡಿ ಆಗತ್ತಿತ್ತು. ಅಲ್ಲಿ ಹೋಗಿ ಕೂತಿದ್ರು ಎಲ್ಲರೂ. ಬಟ್ ನನಗಂತೂ ಗಾಡಿಯಿಂದ ತಳಗೆ ಇಡೋದು ಯಾಕೆ ಆಗತ್ತಿಲ್ಲ, ಯಾಕಂದ್ರೆ ನನ್ನ ಕಾಲ ಈ ಥರ ಉಬ್ಬಿ ಮತ್ತು ಅದ್ರ ನೀರು ತುಂಬ್ಕೊಂಡ್ಬಿಟ್ಟಿದ್ದು, ಇಷ್ಟು ಉರಿಯಾಕತ್ತಿದ್ದು ಅಂದ್ರೆ ಭಾಳ ಕೆಟ್ಟು ಉರಿಯಾಕತ್ಬಿಟ್ಟಿದ್ದು. ನನಗಂತೂ ಹಿಂಗೆ ತಳಗೆ ಇಳಿಯಾಕತ್ತೈತೆ ಇಲ್ಲೋ ಅನ್ನೋ ಥರ ಫೀಲ್ಸಿಗೆ ಆಗುತ್ತೋ. ಹಂಗೆ ಒದ್ದಾಡ್ಕೊಂತ ಹೆಂಗಾರ ಬಂದು ಇಲ್ಲೇ ಕೂತೀನಿ ರೀ, ಒಂದು ಕಡೆ ಕೂತ್ನಿ. ಎಲ್ಲರೂ ಊಟಕ್ಕೆ ಒಬ್ಬೊಬ್ಬರಿಗೆ ಎಲ್ಲಾನು ನೀಡಾಕತ್ರು. ಹಂಗೆ ಗುರುಗಳು ಸಹ ಎಲ್ಲರಿಗೂ ನೀಡಿದ್ರಿ. ಎಲ್ಲರದು ಊಟ ಆದಮೇಲೆ ಗುರುಗಳು ಊಟಕ್ಕೆ ಕೂತ್ರಿ. ಊಟಕ್ಕೆ ಕೂತ್ಮೇಲೆ ಎಲ್ಲರೂ ಗುರುಗಳಿಗೆ ಊಟಕ್ಕೆ ನೀಡಿದ್ರು. ಹಂಗೆ ಅವ್ರ ಜೊತೆ ಸ್ವಲ್ಪ ಜನ ಊಟ ಮಾಡಿದಿಲ್ಲ, ಅವ್ರಿಗೂ ಸಹ ಊಟ ಗುರುಗಳ ಜೊತೆ ಊಟ ಮಾಡಿದ್ರು. ಇದನ್ನೆಲ್ಲ ನೋಡ್ಕೋತ ನಾವು ಒಂದು ಕಡೆ ಕೂತ್ಬಿಟ್ಟಿದ್ದೇನೆ ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಕೂಡ ಒಂದು ಕಡೆ ನೋಡ್ಕೋತ ಕೂತ್ಬಿಟ್ಟಿನಿ. ಯಾರ್ಯಾರು ಏನೇನೆಲ್ಲ ಮಾಡ್ತಾರೋ ಅಂತಂದ ಎಲ್ಲ ತೊಗೊಂಡು ಹೋಗಿದ್ದಕ್ಕೂ ಸಾರ್ಥಕ ಆಯಿತು. ಅವರೆಲ್ಲರೂ ತಿಂದರು, ಹಂಗೆ ಗುರುಗಳು ತಿಂದರು. ನಮಗೂ ಭಾಳ ಖುಷಿ ಆಯಿತು. ಇವುಗಳು ರಾಮನ ತೊಗೊಂಡು ಅಯೋಧ್ಯಕ್ಕೆ ಹೋಗತ್ತಿದ್ದ ರಾಮನ ವಿಗ್ರಹ. ಉಡುಪಿಯಿಂದ ಅಯೋಧ್ಯೆವರೆಗೂ ಈ ರಾಮನ ವಿಗ್ರಹವನ್ನು ಗುರುಗಳು ಎತ್ಕೊಂಡ ಪಾದಯಾತ್ರೆ ಮೂಲಕ ತೊಗೊಂಡು ಹೋಗಾಕತ್ತಾರ್ರಿ. ಅದು ಯಾಕಂತಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಹೋಗಾಕತ್ತಾರು. ಅವರ ಕಾಲಲ್ಲಿ ಚಪ್ಪಲಿ ಸುದ್ಕೆ ಹಾಕೊಂಡಿಲ್ಲ, ಹಂಗೆ ಬರಿಗಾಲಿನಾಗ ಇಷ್ಟು ಸುಡು ಬಿಸಿಲಾಗ ಹೋಗಾಕತ್ತಾರಂದ್ರೆ ಈಗ ನೋಡಿರ್ಬೋದು ನನ್ನ ಕಾಲು ಯಾವ ಥರ ಆಗೈತಂತಂದ್ರೆ. ಇದು ಉಡುಪಿಯಿಂದ ಅಯೋಧ್ಯೆವರೆಗೂ ಈ ರಾಮನ ವಿಗ್ರಹ ಜೊತೆಗೆ ಪಾದಗಳಿಗೆ ಚಪ್ಪಲಿ ಧರಿಸಲಾರ್ದನ ಈ ಥರ ಹೋಗಾಕತ್ತಾರಂದ್ರೆ ಒಬ್ರಿಗೆ ಯಾರಿಗೇ ಆದರೂ ಏನಾದರೂ ಒಂದು ಡೇಟ್ ಕೊಡಬೇಕಾದ್ರೆ ಎಷ್ಟೋ ಜನ ದುಡ್ಡು ಕೇಳೋದು ಅದು ಮಾಡ್ತಾರೆ. ಅಂಥದ್ರಾಗ ಲೋಕ ಕಲ್ಯಾಣಕ್ಕೋಸ್ಕರ ಇವರು ರಾಮನ ವಿಗ್ರಹವನ್ನು ತೊಗೊಂಡು ಪಾದಯಾತ್ರೆ ಬರಿಗಾಲಿನಾಗ DSS ಗುರುಗಳು ಪಾದಯಾತ್ರೆ ಮಾಡಾಕ್ತಾರೆ. ಇನ್ನೊಂದೇನು ಗೊತ್ತೇನ್ರಿ, ಗುರುಗಳಿಗೆ ಕಾಲ್ ಮಾಡಕ್ಕೆ ಅಂದ್ರೆ ಫೋನ್ ನಂಬರ್ ಸಿಗವಲ್ತು. ಸ್ವಲ್ಪ ಜನಕ್ಕೆ ಸಿಕ್ಕವ್ರಿಗೆ ಫೋನ್ ನಂಬರ್ ಸ್ವಿಚ್ ಆಫ್ ಬರಾಕತ್ತದ ಅಂತ ಹೇಳತ್ತೀರಿ. ಇಂಥ ಇತ್ರೋಗದಾರ ಗುರುಗಳ ಅವರ ಪಾದಯಾತ್ರೆ ಮಾಡಾಕತ್ತಾರ ಲೋಕ ಕಲ್ಯಾಣಕ್ಕೋಸ್ಕರ. ಅಂದಮೇಲೆ ಇನ್ನು ಫೋನ್ಯಾಗ ಮಾತಾಡೋದು ಹೆಂಗಾಗತ್ತೆ ಹೇಳ್ರಿ ನೀವು? ಯಾವ್ದು ರೀತಿಯಿಂದ ಹೆಂಗೆ ಫೋನ್ಯಾಗ ಮಾತಾಡ್ಕೊತ ಹೋಗ್ಬೇಕು? ಅವ್ರು ಇಷ್ಟು ಉರು ಬಿಸಿಲಾಗ ಹಿಂಗೆ ಹೋಗಾಕತ್ತಾರ. ಅವ್ರು ಈ ಥರ ನಮ್ಗೆ ನೋಡಿದ್ರೆ ಮೈ ಜುಮ್ ಅನಿಸುತ್ತೆ. ಅವ್ರು ಅಡ್ಡಾಡೋದು ನೋಡಿದ್ರೆ ಇಷ್ಟು ಫಾಸ್ಟ್ ಹೋಗ್ತಾರಂದ್ರೆ ಭಾಳ ಅಂದ್ರೆ ಫಾಸ್ಟ್. ಇಲ್ಲಿ ಅದಾರಂದ್ರೆ ಅಷ್ಟು ದೂರ ಹೋಗಿರ್ತಾರೆ, ಅಷ್ಟು ಫಾಸ್ಟ್ ನಡ್ಕೊತ ಹೋಗ್ತಾರೆ. ಇನ್ನು ಯಾರ ಜೊತೆ ಫೋನ್ಯಾಗ ಮಾತಾಡ್ತಾರೆ ರೀ? ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಎಲ್ಲರಿಗೆ ಟೈಮ್ ಬರ್ತೈತಿ, ಎಲ್ಲರಿಗೆ ಕಾಲ್ ಸಿಗ್ತೈತಿ. ಅವಾಗ ಗುರುಗಳ ಜೊತೆ ಮಾತಾಡಕತ್ರಂತ ಲೋಕ ಕಲ್ಯಾಣಕ್ಕೋಸ್ಕರನೂ ಹೋಗತ್ತಾರ. ಅಂದಮೇಲೆ ನಿಮ್ಗೆ ಕಾಲ್ ಸಿಗ್ಲಾರ್ದ ಇರ್ತೈತೇನ್ರಿ? ಎಲ್ಲರೂ ಅವ್ರ ಜೊತೆ ಮಾತಾಡಕತ್ರಂತ. ಇಷ್ಟು ದೂರ ಹೋದವ್ರಿಗೆ ನಮ್ಗೆ ಒಂದೆರಡು ಮಾತು ಅಷ್ಟೇ ಸಿಕ್ಕಿದ್ದು. ನಮ್ಗೆ ಅವ್ರು ನೋಡಿದ್ದ ಖುಷಿ, ನಮ್ಗೆ ಅವ್ರ ಜೊತೆ ಮಾತಾಡಿದ್ದು ಇನ್ನೂ ಖುಷಿ ಆಯಿತು. ಅವ್ರ ಆಶೀರ್ವಾದ ಸಿಕ್ಕಿದ್ದು ಮತ್ತಷ್ಟು ಖುಷಿ ಆಯಿತು. ಈ ವಿಡಿಯೋನ ನಾ ಮೊದಲ ಮಾಡ್ಬೇಕಂತ ಮಾಡಿದ್ನಿ, ಆದರೆ ನನಗೆ ಟೈಮ್ ಸಿಗಲಿಲ್ಲ. ಸೊ ಅದಕ್ಕಾಗಿ ನಾ ವಿಡಿಯೋನ ಲೇಟ್ ಮಾಡೋಕ್ಕಾಗತ್ತೆ. ನೀವು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಾಳ್ಮೆ ಅನ್ನೋದು ಇರಬೇಕು ಮನುಷ್ಯನಿಗೆ. ಆ ಅಮ್ಮಗೆ ಹೇಳಿದ್ರು ಗುರುಗಳೇ ಅಪ್ಪರೇ ನೀವು